ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಸುದ್ದಿಗಳ ಅಪ್ಡೇಟ್ ಪಡೆಯಲು ಬೆಲ್ ಐಕಾನ್ ಒತ್ತಿ. ಸರ್ಕಾರಕ್ಕೆ ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ಕಳೆದು 6 ದಿನಗಳಿಂದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ನಡೆಸುತ್ತಿರುವ ಮುಳುಗಡೆ ಸಂತ್ರಸ್ತರ ಧರಣಿ ಸ್ಥಳಕ್ಕೆ ಅಧಿಕಾರಿಗಳು ಬಂದರೂ ಭರವಸೆಯನ್ನು ನೀಡಿದರೂ ಹೋದರು. ಆದರೆ ಮತಕ್ಷೇತ್ರವನ್ನು ಪ್ರತಿನಿಧಿಸುವ ಮತ್ತು ಸಂತ್ರಸ್ತರ 18 ವರ್ಷಗಳ ನೋವಿನ ಬದುಕಿಗೆ ಧ್ವನಿಯಾಗಬೇಕಾಗಿರುವ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಮಾತ್ರ ಧರಣಿ ಸ್ಥಳದತ್ತ ಸುಳಿಲಿಲ್ಲ. ಅವರಿಗೊಂದು ಸಾಂತ್ವನ ಹೇಳೋ ಕೆಲಸ ಮಾಡದೇ ಇರೋದು ದುರಂತ ಸಂಗತಿಯಾಗಿದೆ. ನಾವು ಇದ್ದಲಿ ಗ್ರಾಮದ ಹಿನ್ನೀರು ಪ್ರಭಾವಿತ ಜಲಾಶಯದಿಂದ ಸಂತ್ರಸ್ತರಾಗಿದ್ದೀವಿ. ಈಗಾಗಲೇ 18-19 ವರ್ಷ ಆಯ್ತು. ನಮಗೆ ಶಾಶ್ವತ ಪರಿಹಾರ ಕೊಡೋ ಕುರಿತು ಈಗ ಏನೈತಿ, ನಮಗೆ ತಾತ್ಕಾಲಿಕವಾಗಿ ನಮ್ಮ ಇದ್ದಲಿ ಗ್ರಾಮದಲ್ಲಿ ಒಂದು 750 ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು. ಅವಾಗ ಈಗ ಅವೆಲ್ಲ ಶೀತಲಗೊಂಡವು ಶೆಡ್ಗಳು ಎಲ್ಲ ನೋಡಿದ್ರೆ ಈ ಮುದುಕರು ಅವೆಲ್ಲ ನೋಡಿದ್ರೆ ಆನೆಕಲ್ಲು ಮಳೆಯಿಂದ ಶೆಡ್ಗಳು ಹಾರಿಂದ ಅಲ್ಲೇ ಒಂದಿಷ್ಟು ದನಗಳದಾಲು ಮನುಷ್ಯರಾದ್ರು ಭಾಳ ದುರ್ಘಟನೆ ಆಗೈತಿ. ಈಗ ನಮ್ಗೇನೈತಿ, ಅರ್ಶಿ ಹಾಕಿ ಕೊಟ್ರಲ್ಲ ಅದು ಹೊಲ ಮಾಲೀಕರು, ಅವರು ನಮ್ಮ ಹೊಲದಾಗ ಬ್ಯಾಡ್ರಿ ನಿಮ್ಮ ಶೆಡ್ಗಳು ಕಿತ್ಕೊಂಡು ಹೋರಿ ಅನ್ನೋ ಪರಿಸ್ಥಿತಿ ಬಂದೈತಿ. ಹೀಗಾಗಿ ನಾವು ಅರ್ಶಿ ಒಳಗೆ ಏನೈತಿ, ಗೌರ್ಮೆಂಟ್ ಅರ್ಶಿ ಒಳಗೆ ನಮ್ಮ ಶೆಡ್ಗಳನ್ನು ಹಾಕಿ ಕೊಟ್ಟಂದ್ರೆ ಅಲ್ಲೇ ಇದ್ದು ನಾವು ನಮ್ಮ ಪ್ಲಾಟ್ಗಳ ಕೊಟ್ಟರಲ್ಲ ಅಲ್ಲೇ ಒಂದು ಮನೆ ಕಟ್ಟುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಮತ್ತು ನಮಗೇನೈತಿ, ಈಗ 2014ರಲ್ಲಿ ನಮಗೇನು ದುಡ್ಡು ಕೊಟ್ಟರಲ್ಲ ಅದು ಸಾಲದು ಮನೆ ಕಟ್ಟುಕೊಳ್ಳೋಕೆ. ಈಗಿನ ಇದ್ರೊಳಗೆ ಹೆಚ್ಚಿನ ನಮ್ಮ 12ನೇವಾಗಿನ ದುಡ್ಡು ಕೊಡ್ಬೇಕಾಗಿದ್ದು ಬಾಕಿ ಅದು ನಮಗೆ ತೀವ್ರಗತಿಯಲ್ಲಿ ಹಣ ಮಂಜೂರು ಮಾಡಬೇಕು. ಮತ್ತು ನಿಮಗೆ ಹೊಸ ಪ್ಲಾಟ್ನಲ್ಲಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲ. ಈಗ ಹೋರಿ ಅಂತಾರೆ ಶಾಸಕರು, ನಿಮಗೆ ಶೆಡ್ ಕೊಟ್ಟಿವಿ, ಇದು ಪ್ಲಾಟ್ ಕೊಟ್ಟಿವಿ, ಹೋಗಿ ಅಲ್ಲೇ ಇದ್ದು ಅಲ್ಲೇ ಮನೆ ಕಟ್ಸೋರಿ ಅಂತ ಅವ್ರು ಹೇಳ್ತಾರೆ. ನಮಗದು ಅಲ್ಲೇ ಮೂಲಭೂತ ಸೌಕರ್ಯ ಇಲ್ಲಾರ ಅಲ್ಲಿ ಹೋಗಿ ಏನೋ ಇರೋಕ್ಕಾಗತ್ತ? ನೀರಿಲ್ಲ, ಕರೆಂಟ್ ಇಲ್ಲ, ಮತ್ತು ರಸ್ತೆ ದುರಸ್ತಿಲ್ಲ, ಜಂಗಲ್ ಆಗೈತಿ. ಆ ಜಂಗಲ್ ಒಳಗೆ ನಾವು ಹೋಗಿ ಇರ್ರಿ ಅಂತ ಹೇಳ್ತಾರೆ ಅವರು. ಈಗ ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಮೇಲೆ ಆಗತ್ತೆ. ಅದಕ್ಕೆ ನಾವು ಅದನ್ನ ಮೊದಲು ನೀರಿನ ವ್ಯವಸ್ಥೆ ಮಾಡ್ರಿ, ಕರೆಂಟಿನ ವ್ಯವಸ್ಥೆ ಮಾಡ್ರಿ, ಏನು ರಸ್ತೆ ದುರಸ್ತಿ ಮಾಡ್ರಿ ಅಂದ ಶೆಡ್ ನಮ್ಗೆ ಅಲ್ಲಿ ಮನೆ ಕಟ್ಟುತ್ತಾನ ಶೆಡ್ ಶಿಫ್ಟಿಂಗ್ ಆರ್ಸಿ ಗೌರ್ಮೆಂಟ್ ಜಾಗ ಅಲ್ಲಿ ನಮ್ಗೆ ಶೆಡ್ ಶಿಫ್ಟಿಂಗ್ ಹಾಕಿ ಕೊಡ್ರಿ. ಈಗ ಅಂದ್ರೆ ನಾವು ಅಲ್ಲಿ ಇದ್ದು ವಾಸವಾಗಿ ಅಲ್ಲೇ ನಾವು ಮನೆ ಕಟ್ಸ್ಕೊಳಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಬೇಡಿಕೆ ಇಟ್ಟಾಗ ಅವ್ರು ಏನಂದ್ರೆ ಶಾಸಕರು ಏನಂತ್ರಿ, ನಿಮ್ಗೆ ಪ್ಲಾಟ್ ಕೊಟ್ಟಿವಿ, ನೀವು ಅಲ್ಲಿ ಹೋಗಿ ಅಲ್ಲೇ ಇರ್ತೀರಿ ನೀವು ಅಂತ ಹೇಳ್ತಾರೆ. ಈಗ ಅಲ್ಲಿ ಈ ತರ ಬೇಸಿಕ್ ನೀಡ್ಸ್ ಇರ್ಲಾರ್ದಕ್ಕೆ ಹೋಗಲ್ಲ ಅಂತ ಅಂದ್ರೆ ಶಾಸಕರು ಏನ್ ಹೇಳಿ ಅವ್ರು ಮಾಡಿ ಕೊಡ್ತೀವಿ ಅಂತ ಹೇಳಿ ಒಂದು 4 ತಿಂಗಳಾತ್ರಿ ಹೇಳಕೈತಿ. ನೀರಿನ ಕರೆಂಟಿಂದ ಎಲ್ಲ ಏನ್ ಮಾಡಿ ಕೊಡ್ತೀವಿ, ಶೆಡ್ ಎಸ್ಟಿಮೇಟ್ ಆಗೈತಿ, ಶೆಡ್ನ ಹಾಕಿ ಕೊಡ್ತೀವಿ ಅಂತ ಹೇಳಿ 4-5-6 ತಿಂಗಳಾತ್ರಿ ಅವ್ರು ಮಾಡ್ಕೊಂಡು ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಯಾರ. ಇನ್ನವರೆಗೂ ಹೊಳ್ಳಿ ಅದು ಎಸ್ಟಿಮೇಟ್ ಮಾಡಿದ್ದು ಏನೈತಿ, ಶೆಡ್ ನಿರ್ಮಾಣ ಮಾಡಿ ಕೊಟ್ಟಿಲ್ಲ. ಈ ಮತ್ತೆ ಮೊನ್ನೆ ಆರ್ಎಂಡ್ ಅವ್ರು ಬಂದಿದ್ರು, ಬಂದು ಈಗ ಈಗ ಮಂಜೂರಾಗೈತಿ 70 ಎಷ್ಟೋ ಆಗೈತಿ, ನಾವು ನಿಮ್ಗೆ ತಿರುಗತಿಯಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗ್ಯಾರ. ನಾವು ಹೇಳಿದ್ವಿ ನಮ್ಮ ಶೆಡ್ಗಳಲ್ಲಿ ನಿರ್ಮಾಣ ಆಗುತ್ತಾನ ನಮ್ಮ ಅನಿರ್ದಿಷ್ಟ ಹೋರಾಟ ನಾವು ನಿಲ್ಸಾಗಿಲ್ಲ, ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ ಅವರಿಗೆ. ಆಯ್ತು ನಾವು ತಿರುಗತಿಯಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಹೋಗ್ಯಾರ ಆರ್ಎಂಡ್ ಅವರು. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಕಲ್ಲಪ್ಪ ಆನೆ ಅಂತ ನೋಡಿ ಸರ್. ನಾವು ಇದ್ದಲಿ ಗ್ರಾಮದ ಮುಳುಗಡೆ ಸಂತ್ರಸ್ತರಾಗಿದ್ದು 2007ರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆಯಾಗಿ ಸುಮಾರು ಒಂದು 300 ಕುಟುಂಬಗಳು ನಿವಾಸಿತವಾಗಿ ಗಂಜಿ ಕೇಂದ್ರವಾಗಿ ಇಲ್ಲಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾವೆ. 2007ರಿಂದ ನಿರ್ಮಾಣ ಮಾಡಿಕೊಟ್ಟಂಥ ಶೆಡ್ಡನ್ನು ಇಲ್ಲಿವರೆಗೂ ಆ ಶೆಡ್ಡಿನ ದುಸ್ಥಿತಿ ಹೇಗಿದೆ ಅಂತೇಳಿ ಯಾವೊಬ್ಬ ಅಧಿಕಾರಿನೂ ಸಹ ಬಂದು ನೋಡಿಲ್ಲ.
ಈಗಾಗಲೇ ಅವು ಎಲ್ಲ ಶೆಡ್ಗಳ ಬಲಿಸು ಕೊಳತೋಗ್ಯಾವು. ತಗಡುಗಳು ಇವತ್ತು ನಾಳೆ ಗಾಳಿ ಬಿಡ್ತವಪ್ಪ ಅಂದ್ರೆ ಹಾದು ಹೋಗುವಂಥ ಸ್ಥಿತಿ ಒಳಗಿದ್ದಾವೆ. ಇವತ್ತಿನ ಒಂದು ಈ ಬೇಸಿಗೆ ಟೈಮಲ್ಲಿ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನದಲ್ಲೂ ಸಹ ಅದರ ಒಳಗಡೆ ಇದ್ದಂಥ ವೃದ್ಧರು, ಬಾಣಂತಿಯರು, ಮುದುಕರು ಮತ್ತು ಸಂಪೂರ್ಣ ಎಲ್ಲವೂ ಸಹ ಅಕ್ಕಿ ಬೆಂದ ಹಾಗೆ ಬೆಂದು ಹೋಗುವಂಥ ಸ್ಥಿತಿ ಒಳಗೆ ಅವು ಜೀವನ ಇದೆ. ಹಾಗಾಗಿ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಈ ಶೆಡ್ಡಿನ ವ್ಯವಸ್ಥೆ ಬಗ್ಗೆ, ಈ ಒಂದು ಶೆಡ್ಡಿನ ಅಸ್ತವ್ಯಸ್ತದ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಸಾಕಷ್ಟು ಸಾರಿ ಮನವಿ ಜಿಲ್ಲಾಧಿಕಾರಿಗಳಿಗೂ ಮತ್ತು JM ಅವರಿಗೂ ಎಲ್ಲರಿಗೂ ಕೊಟ್ಟು ಸಹ ಯಾರೂ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಅದೇ ರೀತಿ ಅವ್ರು ಹೇಳ್ತಾ ಇದ್ದಾವೆ, ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾವೆ, ಆಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾವೆ, ನಿಮಗೆ ಪುನರ್ವಸತಿ ಕೇಂದ್ರ ಮಾಡಿಕೊಟ್ಟಿದ್ದೀವಿ ಅಂತೇಳಿ. 2014ರಲ್ಲಿ ಪುನರ್ವಸತಿ ನಿರ್ಮಾಣ ಮಾಡಿದ್ದಾವೆ. ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಯಾವೊಂದು ಮೂಲ ಸೌಕರ್ಯಗಳು ನಮ್ಗೆ ಒದಗಿಸಿಲ್ಲ. ಒಂದು ಬೆಳಕಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನಂತರ ನಮಗೆ ಅಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ. ಆಮೇಲೆ ಹಕ್ಕುಪತ್ರಗಳು ಕೆಲವು ಜನರು ಕೊಟ್ಟಿದ್ದಾವೆ, ಇನ್ನೂ ಕೆಲವು ಜನರು ಕೊಟ್ಟಿಲ್ಲ. KNTV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.